ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಹುಟ್ಟು ಮತ್ತು ಬೆಳವಣಿಗೆಯನ್ನು ನಾವಿಲ್ಲಿ ಅಧ್ಯಯನ ಮಾಡೋದಾದ್ರೆ ಇಲ್ಲಿ ಮುಖ್ಯವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಭಾರತದಂತಹ ಬೃಹತ್ ರಾಷ್ಟ್ರದಲ್ಲಿ ಜನಸಂಖ್ಯೆ ಉಳ್ಳಂತಹ ರಾಷ್ಟ್ರದಲ್ಲಿ ಮುಖ್ಯವಾಗಿ ಇಲ್ಲಿ ನಾವು ಎಲ್ಲರಿಗೂ ಆರೋಗ್ಯ ಸೇವೆಗಳನ್ನ ಒದಗಿಸುವುದು ಒಂದು ದೊಡ್ಡ ಸವಾಲು ಆಗಿದೆ ಅಂತ ಹೇಳ್ಬೋದು. ದೇಶದ ಜನರಿಗೆ ಆರೋಗ್ಯ ಸೌಲಭ್ಯಗಳನ್ನ ಒದಗಿಸುವಂತ ಸಲುವಾಗಿ ಬ್ರಿಟಿಷರ ಆಡಳಿತಾವಧಿಯಲ್ಲಿಯೇ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಸ್ಥಾಪಿಸಲಾಗಿತ್ತು. ಆದ್ರೆ ಇವುಗಳ ಜನಸಂಖ್ಯೆಗೆ ಅನುಗುಣವಾಗಿ ಇರ್ಲಿಲ್ಲ. ಯಾಕೆಂದ್ರೆ ಇಲ್ಲಿ ಇರುವಂತ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನಾವು ಸ್ಥಾಪನೆ ಮಾಡಿರ್ಲಿಲ್ಲ ಅಂತ ಹೇಳ್ಬೋದು. ಮತ್ತೆ ಎಲ್ಲಾ ಸೌಲಭ್ಯಗಳು ಆ ಜನರಿಗೆ ಸಿಗುವಂತ ನಿಟ್ಟಿನಲ್ಲೂ ಕೂಡ ಇಲ್ಲಿ ಕಾರ್ಯಪ್ರವೃತ್ತರಾಗಿಲ್ಲ ಅಂತ ಹೇಳ್ಬೋದು. ಸೊ ಅದರಲ್ಲಿ ಮುಖ್ಯವಾಗಿ ಆರೋಗ್ಯ ಕೇಂದ್ರಗಳು ನಗರ ಪ್ರದೇಶಗಳಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿದ್ದವು ಅಂತ ನಾವು ಹೇಳ್ಬೋದು. ಇಂದು ಭಾರತದಂತಹ ಬಹುತೇಕ ಹಳ್ಳಿಗಳಲ್ಲಿ ಕನಿಷ್ಠ ಹೋಬಳಿ ಮಟ್ಟದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನಾವು ಹಿಂದೆ ಸ್ಥಾಪನೆ ಮಾಡಿದ್ದು. ಸೊ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಹುಟ್ಟು ಮತ್ತು ಬೆಳವಣಿಗೆಯನ್ನು ನಾವು ನೋಡೋದಾದ್ರೆ ಹಿಂದೆಯ ಬ್ರಿಟಿಷರ ಆಡಳಿತಾವಧಿಯಲ್ಲಿ ನಿರ್ಮಿಸಲಾಗಿದ್ದಂತಹ ಈ ಒಂದು ಪ್ರಾಥಮಿಕ ಆರೋಗ್ಯ ರಕ್ಷಣಾ ಕೇಂದ್ರಗಳನ್ನ 1946ರಲ್ಲಿ ಬೋರೆ ಸಮಿತಿಯು ಪ್ರಾಥಮಿಕ ಆರೋಗ್ಯ ಘಟಕ ಎಂಬುದಾಗಿ ನಾಮಕರಣಗೊಳಿಸಿತು. ಹೆಚ್ಚು ಜನರಿಗೆ ಇವುಗಳ ಸೇವೆ ಲಭ್ಯವಾಗುವಂತೆ ಮಾಡಲು ಪ್ರತಿ 10 ರಿಂದ 20,000 ಜನಸಂಖ್ಯೆಯ ಒಂದು ಪ್ರಾಥಮಿಕ ಆರೋಗ್ಯ ಘಟಕವನ್ನು ಸ್ಥಾಪಿಸೋದಕ್ಕೆ ಶಿಫಾರಸು ಮಾಡಿತು. ಇದರ ಜೊತೆಗೆ 6 ಜನ ವೈದ್ಯಾಧಿಕಾರಿಗಳು, 6 ಜನ ದಾದಿಯರು ಹಾಗೂ ಪೂರಕ ಸಿಬ್ಬಂದಿಯನ್ನ ಒದಗಿಸಬೇಕು. ಮತ್ತೆ ಇದಕ್ಕೆ ಬೇಕಾದಂತ ಮೂಲಭೂತ ಸೌಲಭ್ಯಗಳು ಅಂದ್ರೆ ಹಣಕಾಸನ್ನ ಮತ್ತೆ ಮೂಲಭೂತ ಸೌಲಭ್ಯಗಳನ್ನ ಒದಗಿಸುವಂತ ಒಂದು ನಿಟ್ಟಿನಲ್ಲಿ ಕೊರತೆ ಉಂಟಾಯಿತು ಅಂತ ಕೂಡ ನಾವು ಹೇಳ್ಬೋದು. ನಂತರ ಇಲ್ಲಿ ಈ ಒಂದು ಸಮಿತಿ ಶಿಫಾರಸನ್ನ ಒಳಗೊಂಡಂತೆ ಸ್ವಾತಂತ್ರ್ಯ ನಂತರದಲ್ಲಿ ಭಾರತ ಸರ್ಕಾರ ದೇಶದ ಅಭಿವೃದ್ಧಿ ಮತ್ತೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಇಲ್ಲಿಗೆ ಜಾರಿಗೆ ತಂತು. ಸೊ ಅವುಗಳಲ್ಲಿ ಮುಖ್ಯವಾಗಿ ಆಹಾರ, ವಸತಿ, ಶಿಕ್ಷಣ ಮತ್ತೆ ಆರೋಗ್ಯ ಇವುಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡೋದನ್ನ ನಾವಿಲ್ಲಿ ನೋಡ್ಬೋದು. ಅದರಲ್ಲಿ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಜನರಿಗೆ ಆರೋಗ್ಯ ಸೌಲಭ್ಯಗಳನ್ನ ಕಲ್ಪಿಸಿಕೊಡೋದಕ್ಕೆ ಹಲವಾರು ಯೋಜನೆಗಳನ್ನ ರೂಪಿಸಲಾಯಿತು. ಬ್ಲಾಕ್ ಮಟ್ಟದಲ್ಲಿ ಆರೋಗ್ಯ ಕೇಂದ್ರಗಳನ್ನ ನಿರ್ಮಿಸುವುದು ಆದ್ಯತೆಯನ್ನ ಕೊಟ್ಟರು. ಸೊ ಇದಕ್ಕಾಗಿ ಪಂಚವಾರ್ಷಿಕ ಯೋಜನೆಗಳಲ್ಲಿ ಸಾಕಷ್ಟು ಹಣಕಾಸಿನ ಸೌಲಭ್ಯಗಳನ್ನ ನೀಡುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸಿರುವುದನ್ನು ನಾವು ನೋಡ್ಬೋದು. ಮತ್ತೆ ಇಲ್ಲಿ ಪಂಚವಾರ್ಷಿಕ ಯೋಜನೆಗಳಲ್ಲಿ ನಾವು ನೋಡಿದಾಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಸ್ಥಾಪಿಸೋದಿಕ್ಕೆ ಮತ್ತೆ ಇತರೆ ಆರೋಗ್ಯ ಸೇವೆಗಳನ್ನ ಒದಗಿಸುವಂತದಕ್ಕೆ ಮಾಡಲಾದಂತ ಯೋಜನಾ ವೆಚ್ಚವನ್ನ ನಾವು ನೋಡೋದಾದ್ರೆ 5 ವರ್ಷದ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಮೊದಲನೇ ಪ್ಲಾನ್ ಅಲ್ಲಿ ನಾವು 140 ಕೋಟಿ ಹಣವನ್ನ ಆರೋಗ್ಯ ಸೇವೆಗಳಿಗೆ, ಎರಡನೇ ಯೋಜನೆಯಲ್ಲಿ 225 ಕೋಟಿಗಳನ್ನ, ಮೂರನೇ ಯೋಜನೆಯಲ್ಲಿ 342 ಕೋಟಿಗಳನ್ನ, ನಾಲ್ಕನೇ ಯೋಜನೆಯಲ್ಲಿ 433 ಕೋಟಿಗಳನ್ನ, ಮತ್ತೆ 5ನೇ ಯೋಜನೆಯಲ್ಲಿ 1450 ಕೋಟಿಗಳನ್ನ, 6ನೇ ಯೋಜನೆಯಲ್ಲಿ 1821 ಕೋಟಿಗಳನ್ನ, 7ನೇ ಯೋಜನೆಯಲ್ಲಿ 3392, 8ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 7575 ಕೋಟಿ, 9ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 5118 ಕೋಟಿ, ಮತ್ತೆ 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 9253 ಕೋಟಿ ಹಣವನ್ನು ನಾವು ಈ ಒಂದು ಪ್ರಾಥಮಿಕ ಆರೋಗ್ಯ ಸೇವೆಗೆ ಖರ್ಚು ಮಾಡ್ತೀವಿ. ನಂತರ ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರವು 1 ಲಕ್ಷ ಅಥವಾ ಅದಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಒಳಗೊಂಡಿದ್ದು ಎಲ್ಲಾ ಜನರಿಗೂ ಆರೋಗ್ಯ ಸೇವೆಗಳನ್ನ ಒದಗಿಸುವುದು ಅಸಾಧ್ಯವಾಗಿತ್ತು ಅಂತ ಕೂಡ ಇಲ್ಲಿ ನಾವ್ ಹೇಳ್ಬೋದು. ಯಾಕೆಂದ್ರೆ ಹಳ್ಳಿಗಳಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ತಲುಪೋದಕ್ಕೆ ಸಾಕಷ್ಟು ದೂರ ಅಂದ್ರೆ ದೂರವನ್ನ ಕ್ರಮಿಸಬೇಕಾದಂತ ಸಂದರ್ಭಗಳಲ್ಲಿ ಅಥವಾ ಅಸಮರ್ಪಕವಾದಂತ ಸಾರಿಗೆ ವ್ಯವಸ್ಥೆಯನ್ನ, ಸಂಪರ್ಕ ಮುಂತಾದಂತ ಕಾರಣಗಳಿಂದಾಗಿ ಜನರು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಮಯಕ್ಕೆ ಸರಿಯಾಗಿ ತಲುಪುವುದು ಕೂಡ ಅತ್ಯಂತ ಒಂದು ಕಷ್ಟಕರವಾಗಿತ್ತು ಅಂತ ಕೂಡ ಇಲ್ಲಿ ಹೇಳ್ತೀವಿ. ನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಹುಟ್ಟು ಮತ್ತು ಬೆಳವಣಿಗೆಯನ್ನ ನಾವು ನೋಡೋದಾದ್ರೆ ಇಲ್ಲಿ ಮುಖ್ಯವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಒಂದು ಸಾರ್ವಜನಿಕ ಆರೋಗ್ಯ ಕೇಂದ್ರಗಳಿಂದ ನಾವು ನೋಡೋದಾದ್ರೆ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿದ್ದು ಆರೋಗ್ಯ ರಕ್ಷಣಾ ಸೇವೆಗಳನ್ನು ಒದಗಿಸುವಂತ ಒಂದು ಕೇಂದ್ರಗಳಾಗಿವೆ. ಅಂದ್ರೆ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಮೂಲಭೂತ ಘಟಕವಾಗಿ ನಾವು ಇಂದಿನ ಈ ಒಂದು ಅವಿಭಾಜ್ಯ ಮತ್ತೆ ಪ್ರಮುಖ ಅಂಗವಾಗಿ ನೋಡಿದಾಗ ಪ್ರಾಥಮಿಕ ಆರೋಗ್ಯ ಕೇಂದ್ರವು ಗ್ರಾಮೀಣ ಪ್ರದೇಶ ಜನರ ಆರೋಗ್ಯವನ್ನು ಸಂರಕ್ಷಣೆ ಮಾಡೋದಕ್ಕೆ ಅಗತ್ಯವಾದಂತಹ ಸೇವೆಗಳನ್ನ ಒದಗಿಸುತ್ತೆ ಅಂತ ಹೇಳ್ಬೋದು. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ಪರಿಕಲ್ಪನೆ ನಮ್ಗೆ ಹೊಸದೇನಲ್ಲ.
ಇಲ್ಲಿ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಏನಂದ್ರೆ ಬ್ರಿಟಿಷರ ಆಡಳಿತಾವಧಿಯಲ್ಲಿ 1943 ನೇಮಕ ಮಾಡಿದಂತ ಬೋರೆ ಸಮಿತಿಯು ಸಾಮಾಜಿಕ ಆರೋಗ್ಯ ವ್ಯವಸ್ಥೆಯ ಅಡಿಯಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಸೇವೆಗಳನ್ನ ಒದಗಿಸಬೇಕು. ಮತ್ತೆ ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಸೇವೆಗಳನ್ನ ಒದಗಿಸೋದಿಕ್ಕೆ ಮುಖ್ಯವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರವು ಆರೋಗ್ಯ ಪಾಲನೆಯ ರೋಗ ನಿರೋಧಕ ಹಾಗೂ ಮುನ್ನಡೆಸುವಂತಹ ಅಂಶಗಳಿಗೆ ಒತ್ತು ನೀಡುವಂತಹ ಮತ್ತೆ ಗ್ರಾಮೀಣ ಜನರ ಸಮಗ್ರ ಆರೋಗ್ಯ ಪಾಲನೆಯ ನಿವಾರಕ ಹಾಗೂ ನಿರೋಧಕ ಅಂಶಗಳಿಂದ ಕೂಡಿದಂತಹ ಜನರಿಗೆ ಆದಷ್ಟು ಸಮೀಪದಲ್ಲಿದ್ದು ಸೇವೆ ಒದಗಿಸುವಂತ ಮೂಲಭೂತ ಆರೋಗ್ಯ ಘಟಕವಾಗಿದೆ ಅಂತ ಹೇಳ್ತೀವಿ. ಸೊ ಈ ಸಮಿತಿಯ ಶಿಫಾರಸ್ಸಿನಂತೆ 10ರಿಂದ 20,000 ಜನಸಂಖ್ಯೆಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾವು ಅದಕ್ಕೆ ಬೇಕಾದಂತಹ ಸಿಬ್ಬಂದಿಗಳು ವೈದ್ಯರಿರ್ಬೋದು ಅಥವಾ ಶಿಕ್ಷಕರಿರ್ಬೋದು, ಪೂರಕ ಸಿಬ್ಬಂದಿ ಇರ್ಬೋದು, ಇವರೆಲ್ಲರನ್ನು ಕೂಡ ನೇಮಿಸಿ ಆರೋಗ್ಯ ವ್ಯವಸ್ಥೆಯನ್ನ ಮತ್ತೆ ಸಂಪನ್ಮೂಲಗಳ ಕೊರತೆಯನ್ನು ಕೂಡ ಇಲ್ಲಿ ಮುಖ್ಯವಾಗಿತ್ತು. ಸೊ ಅದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ಮತ್ತೆ ಗ್ರಾಮೀಣ ಭಾಗದ ಜನರಿಗೆ ಸಮರ್ಪಕ ಆರೋಗ್ಯ ಸೇವೆಯನ್ನು ಒದಗಿಸುವಂತ ನಿಟ್ಟಿನಲ್ಲಿ ಉತ್ತಮ ರೀತಿಯಲ್ಲಿ ಆರೋಗ್ಯ ಕೇಂದ್ರಗಳು ನಿರ್ವಹಿಸುವುದು ಕೂಡ ಇಲ್ಲಿ ಪ್ರಮುಖವಾಗಿತ್ತು. ಈ ಕೇಂದ್ರೀಯ ಆರೋಗ್ಯ ಪರಿಷತ್ತಿನ ಪ್ರಥಮ ಸಭೆಯಲ್ಲಿಯೇ ಪ್ರತಿ ಸಮುದಾಯ ಅಭಿವೃದ್ಧಿ ಕ್ಷೇತ್ರವನ್ನು ಅಂದ್ರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಬ್ಲಾಕ್ ಅನ್ನ ಒಂದು ತೆರೆದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿ ನಿರ್ವಹಿಸಬೇಕು ಅಂತ ಕೂಡ ಇಲ್ಲಿ ಶಿಫಾರಸನ್ನ ಮಾಡ್ತಾರೆ. ಮತ್ತೆ ಇಲ್ಲಿ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಹಣಕಾಸನ್ನ ಒದಗಿಸುವುದರ ಮೂಲಕ ಮತ್ತೆ ಸಿಬ್ಬಂದಿಯನ್ನ ನೇಮಕ ಮಾಡುವುದರ ಮೂಲಕ ಹೆಚ್ಚು ಪ್ರಾಥಮಿಕ ಆರೋಗ್ಯಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಡೋದನ್ನ ನಾವು ನೋಡೋದಾದ್ರೆ ಇಲ್ಲಿ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 1980ರಿಂದ 75ರ ಅವಧಿಯಲ್ಲಿ ವಿಶ್ವ ಆರೋಗ್ಯ ಸಂಘಟನೆ ಅಲ್ಫಾಟಾ ಘೋಷಣೆಯಂತೆ ಆಯೋಜಿಸಿದಂತಹ ಸಂದರ್ಭದಲ್ಲಿ WHO ಸಮ್ಮೇಳನದಲ್ಲಿ 2000ರ ವೇಳೆಗೆ ಸರ್ವರಿಗೂ ಆರೋಗ್ಯ ಪೋಷಣೆಗೆ ಪೂರಕವಾಗಿ ಒಂದು ಮಾರ್ಗೋಪಾಯಗಳಿಂದ ಕೂಡಿದಂತಹ ಪ್ರಾಥಮಿಕ ಆರೋಗ್ಯ ರಕ್ಷಣೆಯನ್ನ ಮಾಡಬೇಕು. ಮತ್ತೆ ಇದಕ್ಕೆ ಅನುಗುಣವಾಗಿ ರಾಷ್ಟ್ರೀಯ ಆರೋಗ್ಯ ಯೋಜನೆ ನ್ಯಾಷನಲ್ ಹೆಲ್ತ್ ಪ್ಲಾನ್ ಅನ್ನ 1983ರಲ್ಲಿ ಇದರ ಪ್ರಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿ 30,000 ಜನಸಂಖ್ಯೆಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತೆ ಗುಡ್ಡಗಾಡು ಮತ್ತೆ ಆದಿವಾಸಿ ಹಿಂದುಳಿದ ಪ್ರದೇಶಗಳಲ್ಲಿ 20,000 ಜನಸಂಖ್ಯೆಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸ್ಥಾಪಿಸಿ ಜನರಿಗೆ ಆರೋಗ್ಯ ಸೇವೆಗಳನ್ನ ಒದಗಿಸೋದಕ್ಕೆ ಇಲ್ಲಿ ನಿರ್ಧರಿಸಲಾಯಿತು. ಅಂದ್ರೆ ಕೆಲವೊಂದು ಪಂಚವಾರ್ಷಿಕ ಯೋಜನೆಗಳಂದ್ರೆ 7, 8, 9, 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹೆಚ್ಚಿನ ಹಣಕಾಸನ್ನ ನೀಡುವಂತ ಒಂದು ಮತ್ತೆ 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸುಮಾರು 24,049 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ದೇಶದಾದ್ಯಂತ ಸ್ಥಾಪಿಸಲಾಯಿತು. ಪ್ರಸ್ತುತ ಜಾರಿಯಲ್ಲಿರುವಂತಹ 12ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಂದ್ರೆ 2015ರಿಂದ ಮಾರ್ಚ್ 31ರ ವೇಳೆಗೆ ಸುಮಾರು 25,308 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಪ್ರತಿ 32,944 ಜನರಿಗೆ ಒಂದರಂತೆ ಗ್ರಾಮೀಣ ಪ್ರದೇಶ ಜನರಿಗೆ ಆರೋಗ್ಯ ಸೇವೆಗಳನ್ನ ಒದಗಿಸುವಂತ ನಿಟ್ಟಿನಲ್ಲಿ ಸುಮಾರು 6.25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 25 ಹಳ್ಳಿಗಳ ಜನರಿಗೆ ಆರೋಗ್ಯ ಸಂಬಂಧಿತ ಸೇವೆಗಳನ್ನು ಒದಗಿಸುವಂತ ಒಂದು ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಾಯಿತು ಅಂತ ಹೇಳ್ಬೋದು. ಮುಖ್ಯವಾಗಿ ಭಾರತದಲ್ಲಿ ಗ್ರಾಮೀಣ ಆರೋಗ್ಯ ವ್ಯವಸ್ಥೆಯನ್ನ ನೋಡಿದಾಗ ಒಂದು CHC ಕಮ್ಯುನಿಟಿ ಹೆಲ್ತ್ ಸೆಂಟರ್ ಸಮುದಾಯ ಆರೋಗ್ಯ ಕೇಂದ್ರ, 2ನೇದು ಪ್ರಾಥಮಿಕ ಆರೋಗ್ಯ ಕೇಂದ್ರ PHC, 3ನೇದು ಉಪಕೇಂದ್ರಗಳು. ಇವು ಪ್ರಮುಖವಾಗಿ ಭಾರತದಲ್ಲಿ ಗ್ರಾಮೀಣ ಆರೋಗ್ಯ ವ್ಯವಸ್ಥೆಯನ್ನ ನಿರ್ವಹಿಸುವಂತ ನಿಟ್ಟಿನಲ್ಲಿ ಈ 3 ಕೇಂದ್ರಗಳು ಕೂಡ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅಂತ ಇಲ್ಲಿ ನಾವು ಮುಖ್ಯವಾಗಿ ಹೇಳ್ಬೋದು. ಅದರಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನ ನೀವು ನೋಡೋದಾದ್ರೆ ಇದು ಸಮುದಾಯ ಆರೋಗ್ಯ ಕೇಂದ್ರ ಸಾಮಾನ್ಯವಾಗಿ ನೋಡಿದಾಗ ತಾಲೂಕು ಕೇಂದ್ರಗಳಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ ನಾವು ಇವನ್ನುಗಳನ್ನು ನೋಡ್ತೀವಿ. ಇದರಲ್ಲಿ 30 ಹಾಸಿಗೆ ಆಸ್ಪತ್ರೆಗಳು ಮತ್ತು 4 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇದರ ಕೈ ಕೆಳಗೆ ಕಾರ್ಯವನ್ನ ನಿರ್ವಹಿಸೋದನ್ನ ನಾವು ನೋಡ್ಬೋದು. ಸೊ ಇದರಲ್ಲಿ ವಿಶೇಷ ಸೇವೆಯಾಗಿ ನಾವು ನೋಡ್ತೀವಿ. ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಮುಖ್ಯವಾಗಿ ಒಂದು ರೆಫರಲ್ ಘಟಕ, 6 ಉಪಕೇಂದ್ರಗಳನ್ನ ಮತ್ತೆ 4ರಿಂದ 6 ಹಾಸಿಗೆಯುಳ್ಳ ಮತ್ತೆ ಒಬ್ಬ ವೈದ್ಯಾಧಿಕಾರಿಯನ್ನು ಒಳಗೊಂಡಂತ ಮತ್ತು 14 ಪ್ಯಾರಾಮೆಡಿಕಲ್ ಸಿಬ್ಬಂದಿಯನ್ನು ಹೊಂದಿರುವಂತ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿ ನಾವು ನೋಡ್ತೀವಿ. ಅಂದ್ರೆ ಇದು ಸಾಮಾನ್ಯವಾಗಿ ಸುಮಾರು 20ರಿಂದ 25 ಹಳ್ಳಿಗಳಿಗೆ ಒಂದರಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಇವತ್ತು ಸ್ಥಾಪನೆ ಮಾಡಿ ಅಲ್ಲಿ ಆ ಒಂದು ಜನರಿಗೆ ಉತ್ತಮ ಆರೋಗ್ಯ ಸೇವೆಗಳನ್ನು ಒದಗಿಸೋದನ್ನ ನೋಡ್ಬೋದು. ಇನ್ನು ಸಬ್ ಸೆಂಟರ್ಸ್ ಉಪಕೇಂದ್ರಗಳನ್ನ ನೋಡಿದಾಗ ಒಬ್ಬ ಆರೋಗ್ಯ ಕಾರ್ಯಕರ್ತೆ, ಒಬ್ಬ ANM ಅಂದ್ರೆ ಆಕ್ಸಿಲರಿ ನರ್ಸ್ ಮಿಡ್ವೈಫ್ ಇದ್ದಾರೆ, ಹೆರಿಗೆ ಮಾಡುವ ಸಹಾಯಕ ದಾದಿ ಅಂತ ಕರಿತೀವಿ. ಮತ್ತೊಬ್ಬರು ಹೆಲ್ತ್ ವರ್ಕರ್, ಒಬ್ಬ ಆರೋಗ್ಯ ಕಾರ್ಯಕರ್ತ. ಅಂದ್ರೆ ಇವಾಗ ನಾವು ಸಾಮಾನ್ಯವಾಗಿ
ಉಪಕೇಂದ್ರಗಳ ಒಂದು ಕೊಂಡಿಯಾಗಿ ನಾವು ಆಶಾ ಕಾರ್ಯಕರ್ತರ ನೋಡ್ತೀವಿ. ಸಾಮಾನ್ಯವಾಗಿ ನೀವು ನೋಡಿದ್ರ ಈ ಪಿಂಕ್ ಕಲರ್ ಸ್ಯಾರಿ ಹಾಕೊಂಡು ಅವ್ರು ಕೆಲಸವನ್ನ ನಿರ್ವಹಿಸ್ತಾರ. ಆ ಒಂದು ಅಂದ್ರೆ ಆ ಯೂನಿಫಾರ್ಮ್ ಅವ್ರಿಗೆ ಕೊಟ್ಟಿರ್ತಾರೆ, ಆ ಡ್ರೆಸ್ ಅನ್ನ. ಸೊ ಅವರು ಒಂದು ಆಶಾ ಕಾರ್ಯಕರ್ತರಾಗಿ ಉಪಕೇಂದ್ರಗಳಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕೊಂಡಿಗಳಾಗಿ, ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಏನು ಸೇವೆಗಳು ಇರೋದಿಲ್ಲ, ಆ ಸೇವೆಗಳನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಿಗುವಂತೆ ಅಥವಾ ಅವರನ್ನ ಸಂಪರ್ಕಿಸುವಂತ ಒಂದು ಕೆಲಸವಾಗಿ, ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಯಾರು ಮೂಲಭೂತವಾದಂತಹ ಅಥವಾ ಪ್ರಾಥಮಿಕವಾದಂತಹ ಒಂದು ಸೇವೆಗಳು ಸಿಗಬೇಕು ಅದನ್ನ ಸಿಗುವಂತ ನಿಟ್ಟಿನಲ್ಲಿ ಇವರು ಯಾರು ಆಶಾ ಕಾರ್ಯಕರ್ತರು ಪ್ರಮುಖವಾದಂತಹ ಒಂದು ಪಾತ್ರವನ್ನ ಇವತ್ತು ವಹಿಸ್ತಾ ಇದ್ದಾರೆ. ಮತ್ತೆ ಈ ಹೆರಿಗೆ ಮಾಡುವ ಸಹಾಯಕದ ಇವರು ಪ್ರಾಥಮಿಕ ಉಪಕೇಂದ್ರಗಳ ಒಂದು ಹತ್ತಿರನೇ ಅವ್ರು ಏನ್ ಮಾಡ್ಬೇಕಾಗುತ್ತೆ, ಕಾರ್ಯವನ್ನ ನಿರ್ವಹಿಸ್ಬೇಕು. ಯಾಕಂದ್ರೆ ಅವ್ರಿಗೆ ಅಲ್ಲಿ ಕ್ವಾರ್ಟರ್ಸ್ ಅನ್ನ ಕೊಟ್ಟಿರ್ತಾರೆ, ಮನೆಯನ್ನ ಕೊಟ್ಟಿರ್ತಾರೆ. ಆದ್ರೆ ಇಲ್ಲಿ ನಗರದ ಒಂದು ಏನು ಪ್ರಭಾವಕ್ಕೆ ಅಥವಾ ನಗರ ಜೀವನಕ್ಕೆ ಒಳಗಾದಂತವರು ಅವರು ಅಲ್ಲಿ ಕಾರ್ಯವನ್ನ ನಿರ್ವಹಿಸೋದಿಲ್ಲ. ಮತ್ತೆ ಆರೋಗ್ಯ ಕಾರ್ಯಕರ್ತರವರು ಪ್ರತಿ ಮಕ್ಕಳು ಏನು ಇಲ್ಲಿ ಅವ್ರಿಗೆ ಲಸಿಕೆ ಇರ್ಬೋದು ಅಥವಾ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಆರೋಗ್ಯ ಸೇವೆಗಳನ್ನ ತಲುಪಿಸುವಂತ ನಿಟ್ಟಿನಲ್ಲಿ ಅಥವಾ ಸಂಪರ್ಕವನ್ನ ಒದಗಿಸುವಂತ ನಿಟ್ಟಿನಲ್ಲಿ ಆರೋಗ್ಯ ಕಾರ್ಯಕರ್ತರು ಇಲ್ಲಿ ಪ್ರಮುಖವಾಗಿ ಕೆಲಸವನ್ನ ನಿರ್ವಹಿಸ್ತಾರೆ. ಸೊ ಇದೆಲ್ಲವೂ ಕೂಡ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಹುಟ್ಟು ಮತ್ತು ಬೆಳವಣಿಗೆ ಬ್ರಿಟಿಷರ ಕಾಲದಿಂದಲೂ ಬಂದಿದೆ. ಮತ್ತೆ ಇವತ್ತು ಕೂಡ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಮತ್ತೆ ಮೂಲಭೂತ ಸೌಲಭ್ಯಗಳನ್ನ ಗ್ರಾಮೀಣ ಜನರಿಗೆ ಒದಗಿಸ್ಬೇಕು ಅನ್ನೋದನ್ನ ನೋಡ್ಬೋದು. ಆದ್ರೆ ಎಷ್ಟೋ ಸಂದರ್ಭದಲ್ಲಿ ಈ ಒಂದು ವೈದ್ಯರೇನಿದ್ದಾರೆ ಅವರು ನಗರಗಳ ಒಂದು ಹೊರಡೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದು ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಕಾರ್ಯವನ್ನ ನಿರ್ವಹಿಸಿದಂತ ಸಂದರ್ಭಗಳಿರ್ಬೋದು. ಅದ್ರ ಸರ್ಕಾರ ಇಲ್ಲಿ ಯಾರು MBBS ಅಲ್ಲಿ ವಿದ್ಯಾರ್ಥಿಗಳು ದಾಖಲಾತಿಯನ್ನ ಅಥವಾ ಅಡ್ಮಿಷನ್ ಆಗ್ತಾರ ಅಂತ ಸಂದರ್ಭದಲ್ಲಿ ಅವ್ರ ಹತ್ರ ಬಾಂಡ್ ಪೇಪರ್ ಮೇಲೆ ಬರ್ಸ್ಕೊಳ್ಳೋದು, ನೀವು ನಿಮ್ಮ MBBS ಕೋರ್ಸ್ ಮುಗಿದ್ಮೇಲೆ ಮಿನಿಮಮ್ 2 ರಿಂದ 3 ವರ್ಷ ಹಳ್ಳಿಗಳಲ್ಲಿ ಹೋಗಿ ನೀವು ಕೆಲಸವನ್ನ ನಿರ್ವಹಿಸಬೇಕು. ಆಮೇಲೆ ನಿಮ್ಮ ವೃತ್ತಿಯನ್ನ ಅಂದ್ರೆ ವೈಯಕ್ತಿಕ ವೃತ್ತಿಗೆ ಪ್ರಾಮುಖ್ಯತೆ ಕೊಡಬೇಕು, ಮೊದಲು ಸಾರ್ವಜನಿಕವಾದಂತಹ ಒಂದು ಸೇವೆಯಲ್ಲಿ ತೊಡಗಬೇಕು ಅಂತ ಹೇಳ್ತಾರೆ. ಆದ್ರೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ಇವತ್ತು ವೈದ್ಯರ ಕೊರತೆ ಹೆಚ್ಚು ನಾವು ನೋಡ್ತೀವಿ. ಬೆಳಿಗ್ಗೆ ಬರ್ತಾರೆ, ಅವರು ಒಂದು ಸಮಯದವರೆಗೆ ಇದ್ದು ಆಮೇಲೆ ನಗರ ಪ್ರದೇಶಗಳಿಗೆ ಹೋಗ್ತಾರೆ. ನಂತರ ಅಲ್ಲಿ ಏನೇ ಅನಾರೋಗ್ಯ ಸಂಬಂಧ ಹೋದ್ರು ಕೂಡ ಅವರು ಅವ್ರು ಬೆಳಗ್ಗೆ 10 ಗಂಟೆಗೋ 11 ಗಂಟೆಗೋ ಬರೋವರೆಗೂ ಕೂಡ ವೈದ್ಯರನ್ನು ನಾವು ಕಾಯಬೇಕಾಗುತ್ತೆ. ಇಂಥ ಸಂದರ್ಭಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾವು ಮೂಲಭೂತ ಸೌಕರ್ಯಗಳನ್ನ ಮೊದಲು, ಅದ್ರಲ್ಲಿ ಮೂಲಭೂತವಾಗಿ ವೈದ್ಯರು, ನರ್ಸ್ಗಳು ಮತ್ತೆ ತಾಂತ್ರಿಕ ಸಿಬ್ಬಂದಿಗಳು ಬೇಕಾಗುತ್ತೆ. ಸೊ ಅವರನ್ನ ಅಂದ್ರೆ ಮತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಸಾಕಷ್ಟು ಹುದ್ದೆಗಳು ಒಂದು ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರುವಂತ ಸಂದರ್ಭಗಳನ್ನ ನೋಡಿದಾಗ ಅಲ್ಲಿ ಜನರಿಗೆ ಯಾವ ರೀತಿ ನಾವು ಮೂಲಭೂತವಾದಂತಹ ಒಂದು ಆರೋಗ್ಯವನ್ನ ಕೊಡೋದಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಇಷ್ಟು ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಹುಟ್ಟು ಮತ್ತೆ ಬೆಳವಣಿಗೆ.